ಎವ್ರಿವಾನ್, ವೆಲ್ಕಮ್ ಟು ದಿಸ್ ಮಿನಿ ಬ್ಲಾಗ್. ಸೊ ಇವತ್ತು ನಾವು ಬಂದಿದ್ದೀವಿ ಚಾಕ್ಲೇಟ್ ಶಾಪಿಂಗ್ ಮಾಡೋದಕ್ಕೆ. ಇದೊಂದು ಬಿಗ್ಗೆಸ್ಟ್ ಕಾಫ್ಲೆಂಡ್ ಶಾಪ್ ಅಂತ. ಇದು ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ತರ ಚಾಕ್ಲೇಟ್ಸ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ, ನಾನು ಕ್ವಿಕ್ ಆಗಿ ಚಿಕ್ಕದಾಗಿ ಏನೆಲ್ಲ ತಗೊಂಡೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಸೊ ಇದು ಬಂದ್ಬಿಟ್ಟು ನಾನು ಎಕ್ಲೆಸ್ ಚಾಕ್ಲೇಟ್ ಇಂಡಿಯಾದಲ್ಲಿ ಇರುತ್ತಲ್ಲ ಆ ತರ ಇದೊಂದು ಟಾಫೀಸ್ ಸಿಗುತ್ತೆ. ಸೊ ಇದನ್ನ ಒಂದು 2 ಪ್ಯಾಕೆಟ್ಸ್ನ ನಾವು ಬೈ ಮಾಡಿದೆ. ಸೊ ಮತ್ತೇನೆಲ್ಲ ತಗೊಳ್ತಾ ಇದ್ದೀನಿ ಅನ್ನೋದು ಕೂಡ ನೋಡೋಣಂತೆ. ಸೊ ಲಿಂಟ್ ಚಾಕ್ಲೇಟ್ ಈಸ್ ಮಸ್ಟ್ ಅಂಡ್ ಶುಡ್. ಇಂಡಿಯಾಗೆ ಹೋಗ್ತಾ ಇದ್ರೆ ಲಿಂಟ್ ಚಾಕ್ಲೇಟ್ ನ ಪರ್ಚೇಸ್ ಮಾಡದೆ ಹೋಗ್ಲೇಬೇಡಿ. ಲಿಂಟ್ ಚಾಕ್ಲೇಟ್ ಇಸ್ ಸೂಪರ್ ಡಿಲಿಷಿಯಸ್ ಮತ್ತೆ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ, ಬಹಳನೇ ಟೇಸ್ಟಿ ಆಗಿರುತ್ತೆ. ಸೊ ಯುರೋಪ್ ಅಲ್ಲಿ ಇರೋರು ಲಿಂಟ್ ಚಾಕ್ಲೇಟ್ ನ ಪರ್ಚೇಸ್ ಮಾಡ್ತಾರೆ. ಸೊ ಈಗ 2.99 ಲೈಕ್ 300 rupees 1 ಚಾಕ್ಲೇಟ್ ಪ್ಯಾಕ್ ಆಗುತ್ತೆ. ಸೊ ಇದನ್ನ ನಾವು ತಗೊಂಡ್ವಿ ಮನೆಗೆ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಅಂತ ತಗೊಂಡೆ. ಸೊ ನೋಡ್ತಾ ಇದ್ರೇನಾರ ಈ ತರ ಚಾಕ್ಲೇಟ್ ಬಾಕ್ಸ್ ಕೂಡ ಇರುತ್ತೆ, ಮತ್ತೆ ಪ್ಯಾಕೆಟ್ಸ್ ಲೂಸ್ ಚಾಕ್ಲೇಟ್ಸ್ ಕೂಡ ಇರುತ್ತೆ. ಹಾಗೆ ಲಿಂಟ್ ಮೇನ್ ಬಾರ್ಸ್ ಅಲ್ಲಿ ಕೂಡ ಚಾಕ್ಲೇಟ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಕೂಡ ನಾವು ತಗೊಂಡ್ವಿ. ಹಾಗೆ ಮೇನ್ ಆಗಿ ಬಂದ್ಬಿಟ್ಟು ಡೈರಿ ಮಿಲ್ಕ್ ತರಾನೇ ಇದೊಂದು ಮಿಲ್ಕಾ ಚಾಕ್ಲೇಟ್. ಜರ್ಮನಿಯಲ್ಲಿ ಈ ಚಾಕ್ಲೇಟ್ ಮಸ್ಟ್ ಅಂಡ್ ಶುಡ್ ತಗೊಳೋದು, ಬಹಳ ಟೇಸ್ಟಿ ಆಗಿರುತ್ತೆ. ಸೊ ಎಲ್ಲ ಫ್ಲೇವರ್ಸ್ ಅಲ್ಲಿ ಕೂಡ ನಮ್ಗೆ ಇರುತ್ತೆ, ಲೈಕ್ ಸ್ಟ್ರಾಬೆರಿ, ಫ್ರೂಟ್ ಅಂಡ್ ನಟ್ ಅಲ್ಲಿ ಕೂಡ ಇರುತ್ತೆ. ರೀಸನಬಲ್ ಪ್ರೈಸ್ ಅಲ್ಲಿ ಇರುತ್ತೆ, ಲೈಕ್ 1 ಬಾರ್ ಬಂದ್ಬಿಟ್ಟು 2 euros ಕಾಸ್ಟ್ ಆಗುತ್ತೆ. ಸೊ ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇದನ್ನು ಕೂಡ ನಾವು ಬೈ ಮಾಡಿದ್ವಿ. ಸೊ ದಿಸ್ ಚಾಕ್ಲೇಟ್ ಈಸ್ ಕಿಂಡರ್ ಶೋಕೋ ಬಾನ್ಸ್. ಇದನ್ನು ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ನಾವು ತಗೊಂಡ್ವಿ. ಹಾಗೆ ಇಲ್ಲಿ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಟೋಫೀಸ್ ಕೂಡ ಇರುತ್ತೆ. ಸೊ ಬಹಳನೇ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇರುತ್ತೆ. ಮರ್ಸಿ ಇರುತ್ತೆ, ರಫೇಲೋ ಇರುತ್ತೆ, ಮತ್ತೆ ಫೆರಾರೋ ಚಾಕ್ಲೇಟ್ಸ್ ಇರುತ್ತೆ. ಫೆರಾರೋ ಕೂಡ ನಾವು ತಗೊಂಡ್ವಿ. ನಾನು ಅಷ್ಟು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ವಿಡಿಯೋಸ್ ಏನೇನೆಲ್ಲ ತಗೊಂಡೆ ಅಂತ. ಸಮ್ ಟೈಮ್ಸ್ ಆಫರ್ ಅಲ್ಲಿ ಬಿಟ್ಟಿರ್ತಾರೆ, ಲೈಕ್ ಮರ್ಸಿ ಮತ್ತೆ ಲಿಂಟ್ ಚಾಕ್ಲೇಟ್ ಮೇಲ್ ಕೂಡ ಆಫರ್ ಆಗಿ ಬಿಟ್ಟಿರ್ತಾರೆ. ಇಷ್ಟೆಲ್ಲ ನಾನು ಶಾಪಿಂಗ್ ಮಾಡಿದೆ. ಸೊ ಮೇನ್ ಆಗಿ ನಾವು ಒಂದು 2 ಟ್ರಾಲೀಸ್ ನ ಶಾಪ್ ಮಾಡಿದ್ವಿ. ಕಾಫ್ಲೆಂಡ್ ಅಲ್ಲಿ ನಮ್ಗೆ ವೆರೈಟೀಸ್ ಆಫ್ ಚಾಕ್ಲೇಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಎವ್ರಿ ಇಯರ್ ಕಾಫ್ಲೆಂಡ್ ಅಲ್ಲೇ ಶಾಪಿಂಗ್ ಮಾಡೋದು. ಸೊ ನಮ್ಮ 2 ಟ್ರಾಲಿನ ನಾವು ಶಾಪ್ ಮಾಡಿದ್ವಿ. ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಡ್ರೈ ಫ್ರೂಟ್ಸ್ ನ ಎಲ್ಲ ತಗೊಂಡ್ವಿ. ನಾವೇನೇನೆಲ್ಲ ಯೂಸ್ ಮಾಡ್ತೀವಿ ಜರ್ಮನಿಯಲ್ಲಿ ಅದನ್ನೆಲ್ಲಾನು ನಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡೋಣ ಅಂತ ತಗೊಂಡಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಚಾಕ್ಲೇಟ್ ಶಾಪಿಂಗಿಗೆ ಬಂದಿದ್ವಿ. ಸೊ ಫೈನಲಿ ನಾವೆಲ್ಲ ಎವ್ರಿ ಇಯರ್ ಎಷ್ಟು ಚಾಕ್ಲೇಟ್ ತೊಗೋಬೇಕು ಅದನ್ನೆಲ್ಲ ತೊಗೊಂಡಿದ್ದೀವಿ. ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡೋಣ ಅಂತ ಚಾಕ್ಲೇಟ್ಸ್ನ ತೊಗೊಂಡಿದ್ವಿ. ನಿಮಗೆಲ್ಲ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ನಾವು ಬಂದಿದ್ದೀವಿ ಮತ್ತು ಒಂದು ಚೈನೀಸ್ ರೈಸ್ ಮತ್ತು ನೂಡಲ್ಸ್ ತೊಗೊಳೋದಕ್ಕೆ. ಮನೆಗೆ ಹೋದ್ಮೇಲೆ ಆಲ್ಮೋಸ್ಟ್ ಶಾಪಿಂಗ್ ಮಾಡಿಬಿಟ್ಟು ಏನು ತೊಗೊಳೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಇಲ್ಲೇ ಲಂಚ್ನ ತೊಗೊಳ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಚೈನೀಸ್ ರೆಸ್ಟೋರೆಂಟ್, ಏಷ್ಯನ್ ರೆಸ್ಟೋರೆಂಟ್ ಅಂತ ಕೂಡ ಹೇಳ್ತಾರೆ. ಸೊ ಏಷ್ಯನ್ ರೆಸ್ಟೋರೆಂಟಲ್ಲಿ ನಮಗೆ ನೂಡಲ್ಸ್, ರೈಸ್ ಈ ಥರ ಎಲ್ಲ ಸಿಗುತ್ತೆ. ಸೊ ಗೆಬ್ರಾಕ್ತನ್ ರೈಸ್ ವಿತ್ ಫ್ರೈಡ್ ರೈಸ್ ಥರ, ಫ್ರೈಡ್ ರೈಸ್ ಮತ್ತು ಚಿಕನ್ ಇರುತ್ತೆ, ಅದನ್ನು ತೊಗೊಳ್ತಾ ಇದ್ದೀವಿ. ಸೊ ಇದನ್ನು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಯರ್ ಎಂಡ್ ಆಫ್ ಚಾಕ್ಲೇಟ್ ಶಾಪಿಂಗ್ ಮುಗಿದಿದೆ. ಸೊ ನೆಕ್ಸ್ಟ್ ನಾವು ಇಂಡಿಯಾಗೆ ಬರೋ ಬ್ಲಾಗ್ನ ಶೇರ್ ಮಾಡ್ತೀನಿ. ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ತಿಳಿಸಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್.
ಸೊ ಫೈನಲ್ ಆಗಿ ಬಿಲ್ಲಿಂಗ್ ಮಾಡಿಸಿದ್ವಿ. ಸೊ ನಮ್ಮ ಮೇನ್ ಚಾಕ್ಲೇಟ್ ಕಾಸ್ಟ್ ಆಗಿದ್ದು €300 ಚಾಕ್ಲೇಟ್ಸ್ನ ನಾವು ಪರ್ಚೇಸ್ ಮಾಡಿದ್ದು. ಇಟ್ ವಾಸ್ ಹ್ಯೂಜ್ ಅಮೌಂಟ್, ಲೈಕ್ 30,000 ನಾವು ಶಾಪ್ ಮಾಡಿದ್ವಿ. ಹಾಗೆ ಇದು ನೋಡ್ತಾ ಇದ್ದೀರಲ್ಲ, ಚೈನೀಸ್ ರೆಸ್ಟೋರೆಂಟ್, ಲೈಕ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಏಷ್ಯನ್ ರೆಸ್ಟೋರೆಂಟ್ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ನಾವು ಪ್ಯಾಕ್ ಮಾಡಿಸಿದ್ವಿ ನಮ್ಮ ಲಂಚ್, ಲೈಕ್ ಫ್ರೈಡ್ ರೈಸ್ನ ತಗೊಂಡ್ವಿ. ಸೊ ಕೋಫ್ಲ್ಯಾಂಡ್ ಇಸ್ ಅ ವೆರಿ ಬಿಗ್ ಸೂಪರ್ ಮಾರ್ಕೆಟ್ ನಮ್ಮ ಸಿಟಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಹೀಗಿದೆ ನಮ್ಮ ಸೂಪರ್ ಮಾರ್ಕೆಟ್. ಸೊ ಫೈನಲ್ ಆಗಿ ನಮ್ಮ ಲಂಚ್ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದರು. ಸೊ ಎಸ್, ನಾವು ನಮ್ಮ ಲಂಚ್ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಹೀಗೆ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಆಗಿದೆ. ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಏನೇನೆಲ್ಲ ಶಾಪ್ ಮಾಡಿದೆ ಅಂತ. What is that? Show me, Ayansh. Ayansh, what you are having? दाखव सुशी दाखव कसा आहे. Show me. सुशी. ಸೊ ಇದು ಬಂದ್ಬಿಟ್ಟು ನಮ್ಮ ಕಾಫ್ಲ್ಯಾಂಡ್ ಪಾರ್ಕಿಂಗ್ ಏರಿಯಾ. ಇದು ಬಂದ್ಬಿಟ್ಟು ಮೇಲ್ಗಡೆ ಟೆರೆಸ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಇರುತ್ತೆ. ಸೊ ಇಟ್ಸ್ ಸೋ ಬಿಗ್ ಆ್ಯಂಡ್ ಹ್ಯೂಜ್ ಏರಿಯಾದಲ್ಲಿ ಈ ಪಾರ್ಕಿಂಗ್ ಏರಿಯಾ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ಆಫೀಸ್ ಕೂಡ ಇದೆ ಕಾಫ್ಲ್ಯಾಂಡ್ ಅವ್ರದ್ದು. ಹಾಗೆ ಅಲ್ಲಿ ಕೆಳಗಡೆ ಸೂಪರ್ ಮಾರ್ಕೆಟ್ ಕೂಡ ಇದೆ. ಇಟ್ಸ್ ವೆರಿ ಬಿಗ್ ಏರಿಯಾದಲ್ಲಿ ಇದು ಪಾರ್ಕಿಂಗ್. ಸೊ ಇದು ಬಂದ್ಬಿಟ್ಟು ಕ್ವಿಕ್ ಅಪ್ಡೇಟ್ ಆಫ್ ಅವರ್ ಚಾಕ್ಲೇಟ್ ಶಾಪಿಂಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ನೋಡಿ. ನೆಕ್ಸ್ಟ್ ಹೀಗೆ ಅಪ್ಡೇಟ್ ನಾನು ಏನೆಲ್ಲ ಹಾಕ್ತೀನಿ, ನಾನು ಇಂಡಿಯಾಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಅಪ್ಡೇಟ್ ಮಾಡ್ತೀನಿ ಅನ್ನೋದು ಕೂಡ ನನ್ನ ಬ್ಲಾಗಲ್ಲಿ ನೀವು ನೋಡ್ಬೋದು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಎವ್ರಿವಾನ್.